ಆ್ಯಂಡ್ ಬೇಡ ಅನ್ನಿಸ್ತು, ಹಂಗಾಗಿ ಮಾಡಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಓಕೆ. ಈ ವರ್ಷ ಅವಾರ್ಡ್ ಅನ್ನೋದು ಎಷ್ಟು ಪ್ರೀಸಿಯಸ್ ಆಗಿರುತ್ತೆ ಅನ್ನೋದು ಯಾವಾಗಲೂ ಅಲ್ಲ, ಸ್ಕೂಲಲ್ಲಿ ಮಕ್ಕಳಿಗೆ ಪ್ರೈಸ್ ಬಂದಾಗ ಎಷ್ಟು ಖುಷಿ ಪಡ್ತಾರಲ್ಲ, ಹಂಗೆ ಕಲಾವಿದರುಗಳಿಗೆ ಯಾವಾಗಲೂ ಏನಾದರೂ ಒಂದು ಮೋಟಿವೇಶನ್ ಬೇಕಿರುತ್ತೆ. ಆ ಥರದ್ದೊಂದು ಮೋಟಿವೇಶನ್ ಈ ಥರ ಅವಾರ್ಡ್ಗಳಿಂದ ಸಿಗುತ್ತೆ ಅದು ಬಂದಾಗ ಎಲ್ಲ. ಡೆಫಿನೆಟ್ಲಿ ಅದು ಇನ್ನೊಂಚೂರು ಪುಷ್ ಕೊಡುತ್ತೆ ಯಾವಾಗಲೂ ಕಲಾವಿದರುಗಳಿಗೆ. ಓಕೆ ಸರ್, ಬರವಣಿಗೆಗೆ ನೀವು ನಾಮಿನೇಟ್ ಆಗಿದ್ದೀರಾ? ಅದೊಂದು ಬರೆಯೋದೊಂದು ಖುಷಿ ಅಲ್ವಾ, ಲಿರಿಕ್ಸು ಇದು ಎಲ್ಲ ಏನೋ ನನ್ನ ಖುಷಿಗೆ ಬರೆಯೋದು ಯಾವಾಗಲೂ ಕರುಪಲ್ಯಾಗೆ ಬರೆದಿದ್ದು. ಲಿರಿಸಿಸ್ಟಾಗಿ ನಾಮಿನೇಟ್ ಆದಾಗ ಖುಷಿ ಆಯ್ತು ನನಗೆ, ಪರವಾಗಿಲ್ಲ. ಅದಕ್ಕೂ ಪ್ರೈಸ್ ಬರುತ್ತೆ ಅಲ್ಲೋ ಗೊತ್ತಿಲ್ಲ, ಬಟ್ ನಾಮಿನೇಷನ್ ಆಗಿರೋದು ಯಾವಾಗಲೂ. ಈವನ್ ಫಿಲ್ಮ್ ಫೇರಲ್ಲೂ ಲಿರಿಸಿಸ್ಟ್ಗೆ ನಾಮಿನೇಟ್ ಆಗಿತ್ತು, ಆದರೆ ಅಲ್ಲಿ ನಮ್ಮ ಕವಿಗಳಿದ್ರು ಲಕ್ಷ್ಮಣ್ ರಾವ್ ಅವರು, ಸೊ ಅವ್ರಿಗೆ ಸಿಕ್ತು. ಬಟ್ ವೆರಿ ಹ್ಯಾಪಿ ಅವ್ರಗಳ ಜೊತೆ ಎಲ್ಲ ನಾಮಿನೇಷನ್ ಆಗಿದೆ ಸಾಹಿತ್ಯಕ್ಕೆ. ಈ ವರ್ಷ ಬರ್ಡೇಗೆ ಬಿಗ್ ಸರ್ಪ್ರೈಸ್ ಅಂದರೆ ಜಿಂಗೋ ಸಂಬಂಧ ಅನ್ನೋರು ದೊಡ್ಡದಕ್ಕನ, ನಮ್ಮವರು ತಮ್ಮವರು ಇರಬೇಕನ ಅಂತ ಬರಲಿ ಸರ್. ಜಿಂಗೋ ಟೀಸರ್ ಬಂದು ತುಂಬ ದೊಡ್ಡ ಸರ್ಪ್ರೈಸ್ ಆ್ಯಕ್ಚುಲಿ ಸಿಕ್ಕಿತ್ತು, ತುಂಬ ಒಳ್ಳೆ ಅಪ್ರಿಷಿಯೇಷನ್ ಸಿಗ್ತಾ ಇದೆ. ಜಿಂಗೋ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಆ್ಯಕ್ಚುಲಿ. ಶಶಾಂಕ್ ಬಂದು ಆ ಕಥೆ ಹೇಳಿದಾಗ ನಾನು ಇಲ್ಲ ಇದನ್ನು ಮಾಡೋಣ ಅಂಥೇಳಿ ಇಮಿಡಿಯೇಟ್ ಎಕ್ಸಿಕ್ಯೂಟ್ ಮಾಡೋಣ ಅಂಥೇಳಿ ಇವಾಗ ಪ್ಲ್ಯಾನ್ ಮಾಡಿ ಅದನ್ನು ಟೀಸರ್ನ ಶೂಟ್ ಮಾಡಿದ್ವಿ. ಸ್ಕ್ರಿಪ್ಟ್ ವರ್ಕು ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಶೂಟಿಂಗ್ ಶುರು ಮಾಡಬೇಕು. ಡೆಫಿನೆಟ್ಲಿ ಒಂದು ಬೇರೆ ಥರದ ಸಬ್ಜೆಕ್ಟ್. ಏನಾಗುತ್ತೆ, ಕಲಾವಿದರಾಗಿ ನಮಗೂ ಏನಾದರೂ ಒಂದಿಷ್ಟು ಬೇರೆ ಥರದ್ದು ಹೊಸ ಥರದ ಪಾತ್ರಗಳು, ಚಾಲೆಂಜಸ್ಸು ಬೇಕಿರುತ್ತೆ. ಅದನ್ನು ನಿರ್ದೇಶಕರುಗಳು ಬರ್ಕೊಂಬಂದಾಗ ಅದು ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಎಸ್ಪೆಷಲಿ ರೈಟಿಂಗ್. ಈಗ ನೀವು ಜಿಂಗೋ ಟೀಸರ್ ನೋಡಿದ್ರೆ ಅದರದ್ದು ರೈಟಿಂಗ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಅದನ್ನು ಹೇಳೋಕ್ಕಾಗಿರೋದು, ಪರ್ಫಾರ್ಮ್ ಮಾಡೋಕ್ಕಾಗಿರೋದು. ಸೊ ಒಳ್ಳೆ ರೈಟಿಂಗ್ ಬಂದಾಗ ಅದಕ್ಕೆ 100% ನಾವೇನು ಕೊಡಬೇಕು ಅದನ್ನು ಕೊಡ್ತೀನಿ. ಹಂಗೆ ಜಿಂಗೋ ಡೆಫಿನೆಟ್ಲಿ ಒಂದು ಬೇರೆ ಥರದ ಸಿನಿಮಾ ಆಗುತ್ತೆ. ಅಂದರೆ ಡೆಫಿನೆಟ್ಲಿ ಮಾಸ್ ಸಿನಿಮಾನೇ. ಅಭಿಮಾನಿಗಳು ಹೆಂಗೆ ನೋಡೋಕ್ಕೆ ಇಷ್ಟಪಡ್ತಾರೆ ನನ್ನ, ಹಾಗೆ ಇರುತ್ತೆ. ಯಾವುದೇ ಏನೋ ತುಂಬ ಒಳ್ಳೆ ಹುಡುಗ ಅಥವಾ ತುಂಬ ಸಾಫ್ಟ್ ಆ ಥರದ್ದು ಅಲ್ಲ. ಡೆಫಿನೆಟ್ಲಿ ತುಂಬ ಬೇರೆ ಥರದ್ದೊಂದು ಪಾತ್ರ ಅದು. ನಿಮಗೆ ಜಿಂಗೋಯಿಸಮ್ ಅಂತ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ ಅದರಿಂದ ಡಿರೈವ್ ಮಾಡಿರೋದು ಜಿಂಗೋ ಅನ್ನೋ ಪದನ. ಸಖತ್ತು ಮಜಾ ಕೊಡುವಂಥ ಪಾತ್ರ ಆಗುತ್ತೆ, ಮಜಾ ಕೊಡುವಂಥ ಸಿನಿಮಾ ಆಗುತ್ತೆ. ಪೊಲಿಟಿಕಲ್ ಥ್ರಿಲ್ಲರ್ ಅಂದರೆ ಕನ್ನಡದಲ್ಲಿ ತುಂಬ ಕಮ್ಮಿ ಆಗ್ತದೆ. ಅಂದರೆ ನ್ಯೂ ಡೆಲ್ಲಿ ಆಗಲಿ, ಆಕ್ಸಿಡೆಂಟ್ ಆಗಲಿ. ಪೊಲಿಟಿಕಲ್ ಥ್ರಿಲ್ಲರ್ ಅನ್ನೋದಕ್ಕಿಂತ ನಿಮಗೆ ಒಂದಿಷ್ಟು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡುತ್ತೆ. ಎಲ್ಲ ಊರಲ್ಲೂ ಎಲ್ಲ ಥರದ್ದು ಒಂದೊಂದು ಲೀಡರ್ ಆಗಬೇಕು ಅಂತ ಇರೋರು ಇರ್ತಾರೆ, ಲೀಡರ್ಸ್ ಇರ್ತಾರೆ, ಅವ್ರಿಗೊಂದು ಫಾಲೋಯಿಂಗ್ ಇರುತ್ತೆ. ಸೊ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದು ಒಳ್ಳೆ ಕಥೆ ಮೂಲಕ ಒಂದಿಷ್ಟು ಬೇರೆ ಥರದ ವಿಷಯಗಳನ್ನ ಶಶಾಂಕ್ ಹೇಳಕ್ಕೆ ಹೊರಟಿದ್ದಾನೆ. ಆ್ಯಂಡ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಡೇರ್ಡೆವಿಲ್ ಮುಸ್ತಫಾ ತುಂಬ ಚೆನ್ನಾಗಿ ಸಿನಿಮಾನ ಕಟ್ಟಿದ್ದು ಶಶಾಂಕ್. ಆಮೇಲೆ ಒಳ್ಳೆ ಟೀಮ್, ನವನೀತ್ ಇರಲಿ ಮ್ಯೂಸಿಕ್ ಡೈರೆಕ್ಟ್ರು, ಏನು ಸಖತ್ತಾಗಿ BGM ಮಾಡಿದೆ ಎಲ್ಲರೂ. ಆ್ಯಂಡ್ ಆ ಥರ ಯಂಗ್ ಟೀಮ್ಗಳ ಜೊತೆ ಕೆಲಸ ಮಾಡಬೇಕು. ಸೊ ಹಂಗಾಗಿ ಅದು ಸಿನಿಮಾದಲ್ಲೇ ನೋಡಿ ನೀವು. ನೋಡಿದಾಗ ಒಂದಷ್ಟು ಜನ ಲೋಕಸಭಾ ಟೈಮಲ್ಲಿ ರಾಜಕಾರಣಕ್ಕೆ ಬರ್ತಾರೆ ಸುದ್ದಿ ಆಗ್ತಿತ್ತು. ಈಗ ಸಿನಿಮಾ ಮೂಲಕ ಇಲ್ಲ, ನನಗೆ ರಾಜಕಾರಣಕ್ಕೆ ಬರೋದು ಅದು ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ಡೆಫಿನೆಟ್ಲಿ ಜಿಂಗೋ ಆ ಥರದೊಂದು ಪಾತ್ರ, ಒಬ್ಬ ಲೀಡ್ರ್ ಅವನು. ಸೊ ನೋಡಿ, ಮೇ ಬಿ ಒಂದಷ್ಟು ವಿಷಯಗಳ ಬಗ್ಗೆ ಹೇಳಿರ್ತಾರೆ ಸರ್. ಅದೇ ಮಳೆನಲ್ಲಿ ಸ್ಪೀಚ್ ಕೊಡೋದನ್ನ ಭಾರತ್ ಜೋಡೋ ಯಾತ್ರದಲ್ಲೂ ಒಂದಷ್ಟು ಇಲ್ಲ. ಅಂದರೆ ಸಿನಿಮಾಗೆ ನಿಮಗೆ ಅಂದರೆ ನನಗೆ ಅದ್ರ ಬಗ್ಗೆ ಐಡಿಯಾನೂ ಇರಲಿಲ್ಲ. ನನಗೆ ಶಶಾಂಕ್ ಹೇಳಿದಾಗ ಮಳೆಯಲ್ಲಿ ಅದು ತುಂಬ ಪವರ್ಫುಲ್ ಆಗಿರುತ್ತೆ, ಚೆನ್ನಾಗಿರುತ್ತೆ ವಿಜುವಲಿ, ಸೌಂಡು ಎಲ್ಲದನ್ನು ಅಂತ ಅಂದರೆ ಹಾಗೆ ನಾವು ಮಾಡಿದ್ವಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾಗೆ ನಾವು ವಿಜುವಲ್ಗಳನ್ನ ಕಟ್ಟಬೇಕಾದ್ರೆ ಯಾವಾಗಲೂ ನಮ್ಗೆ ಏನು ನೋಡಿರ್ತೀವಿ, ಏನು ಇದು ಮಾಡ್ತಿರ್ತೀವಿ, ಅದರಿಂದನೇ ಲೈಫಿಂದನೇ ತೊಗೊಳ್ಳೋದಲ್ವ ಎಲ್ಲದನ್ನು. ಸೊ ಆ ಥರ ಮೋಸ್ಟ್ಲಿ ಶಶಾಂಕು ಇನ್ಸ್ಪೈರ್ ಆಗಿರ್ಬೋದಾ, ಅಂದರೆ ಆ ವಿಜುವಲಿಂದ ಇನ್ಸ್ಪೈರ್ ಆಗಿರ್ಬೋದು. ಅದಕ್ಕೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ.